ವೆಲ್ಕಮ್ ಟು ವಿದ್ಯಾದಾನ ಡಿಫೆನ್ಸ್ ಅಕಾಡೆಮಿ. ಇವತ್ತು ನಾವು ನೇವಿ ಒಳಗಡೆ ಬಂದಂತಹ ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಆ ನೋಟಿಫಿಕೇಶನ್ ಹೆಸರು ಏನು ಗೊತ್ತಾ? ನೇವಿ ಮೆಡಿಕಲ್ ಅಸಿಸ್ಟೆಂಟ್. ಸೊ ಈ ನೇವಿ ಮೆಡಿಕಲ್ ಅಸಿಸ್ಟೆಂಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ಏಜ್ನವ್ರು ಅಪ್ಲೈ ಮಾಡ್ಬೋದು, ಯಾವ ಏಜಿನ ಮಕ್ಕಳು ಇಲ್ಲಿ ಅಪ್ಲೈ ಮಾಡ್ಬೋದು, ಮತ್ತು ಇದ್ರ ಸಿಲೆಬಸ್ ಏನಿರ್ತೈತಿ, ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಏನಿರ್ತೈತಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ನಿಮಗೆ ವಿಡಿಯೋ ಒಳಗೆ ಒದಗಿಸ್ತೀನಿ. ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ ಇದು ಸೆಪ್ಟೆಂಬರ್ 7ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಅಪ್ಲಿಕೇಶನ್ ಡೇಟ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದ್ರೆ 17ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಸೊ ನಿಮಗೆ ಇಲ್ಲೇ ಅಪ್ಲಿಕೇಶನ್ ಹಾಕಾಕ ಕೇವಲ 10 ದಿನಗಳ ಮಾತ್ರ ಕಾಲಾವಕಾಶ ಇರುವುದು. ಅಷ್ಟೇ ಅಲ್ಲದೆ ನೋಡ್ರಿ, ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ನಿಮ್ಗೆ ಕಾಲ್ ಲೆಟರ್ ಬರೋದು ನವೆಂಬರ್ ಒಳಗೆ ಬರ್ತೈತಿ. ಓಕೆ, ಕಾಲ್ ಲೆಟರ್ ಯಾವಾಗ ಬರ್ತೈತಿ? ನವೆಂಬರ್ ಒಳಗೆ. ಸೊ ಸ್ಟಾರ್ಟ್ ಆಗಿ ನವೆಂಬರ್, ಈ 3 ತಿಂಗಳಲ್ಲಿ ಏನು ಮಾಡ್ಕೋಬೋದು, ಅವನು ಪೂರ್ತಿ ಸಂಪೂರ್ಣವಾದ ಈ ಎಕ್ಸಾಮ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ಕೊತಾನ. ಹೌದಾ? ಸೊ ಹಾಗಾದ್ರೆ ವೆರಿ ಶಾರ್ಟ್ ಟೈಮ್ ಐತಿ ನಿಮ್ಮ ಹತ್ರ. ಸೊ ಈಗಿಂದ ಏನು ಮಾಡ್ಬೇಕು, ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕು. ಹಾಗಾದ್ರೆ ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ನೋಡ್ರಿ, ಇದಕ್ಕೆ ಕ್ವಾಲಿಫಿಕೇಶನ್ ಏನು ಗೊತ್ತಾ? PCB ಫಿಸಿಕ್ಸ್. ಯಾರು ನಿಮ್ಮ PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ಈ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡಿರೋ ಆ ವಿದ್ಯಾರ್ಥಿಗಳಿಗೆ ಮಾತ್ರ ನೇವಿ ಮೆಡಿಕಲ್ ಅಸಿಸ್ಟೆಂಟ್ ಬರುತ್ತೆ. ಓಕೆ, ಸೊ ಹಾಗಾದರೆ ಇಲ್ಲೇ PCB ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇದಕ್ಕೆ ಏಜ್ ಎಷ್ಟಿರುತ್ತಪ್ಪ ಅಂತಂದ್ರೆ, ಇದಕ್ಕೆ ಏಜ್ 17ರಿಂದ 23 ವಯಸ್ಸಿನ ಮಕ್ಕಳು ಇದಕ್ಕೆ ನೀವು ಟ್ರೈ ಮಾಡ್ಬೋದು. ಸೊ ನೋಡ್ರಿ, ಒಂದು ಒಳ್ಳೆ ಅವಕಾಶ, ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದು ಶಾರ್ಟ್ ಟೈಮ್ ಐತಿ. ಯಾರೆಲ್ಲ ನೀವು ಆದಷ್ಟು ಜಲ್ದಿ ಪ್ರಿಪೇರ್ ಮಾಡಿ ಒಳಗೆ ಹೋಗ್ತೀರಿ, ಅವ್ರು ಒಳಗೆ ಹೋಗೇ ಬಿಡ್ತೀರಿ. ಸೊ ಇಲ್ಲಿ ಒಟ್ಟಾರೆ ಪೋಸ್ಟ್ ಎಷ್ಟದಾವ ಅಂದ್ರೆ, ಒಟ್ಟಾರೆ ಪೋಸ್ಟ್ 300 ಪೋಸ್ಟ್ ಅದಾವೆ ಆಲ್ ಓವರ್ ಇಂಡಿಯಾದಾಗ. ಓಕೆನಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಸರ್? ಸೆಲೆಕ್ಷನ್ ಪ್ರೊಸೆಸ್ ಒಳಗೆ ಒಂದು 3 ಹಂತಗಳಿರ್ತಾವೆ. ಮೊದಲನೇ ಹಂತ, ನೀವು ಅಪ್ಲಿಕೇಶನ್ ಹಾಕಬೇಕು. ಆ ಹಂತದಾಗ ಏನು ಮಾಡ್ತಾನಂದ್ರೆ, ನಿಮ್ಮ PCB ಮಾರ್ಕ್ಸ್ಗಳ ಅನುಗುಣವಾಗಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾನೆ. ಆ ಶಾರ್ಟ್ ಲಿಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 11, ಓಕೆ, ಅಕ್ಟೋಬರ್ 11ಕ್ಕೆ ಸ್ಟೇಜ್ 2 ಅಂದರೆ 2ನೇ ಹಂತಕ್ಕೆ ಕರಿತಾನೆ. ಸೊ ಈ 2ನೇ ಹಂತದಾಗ ಏನಿರ್ತೈತಿ, ಒಂದು ರಿಟರ್ನ್ ಎಕ್ಸಾಮ್, ಜೊತೆಗೆ ಅಲ್ಲೇ ನಿಮ್ದು ಫಿಸಿಕಲ್ಲು ಸಹ ಇರ್ತೈತಿ. ಸೊ ಈ ರಿಟರ್ನ್ ಎಕ್ಸಾಮ್ ಒಳಗೆ ಯಾವುದೆಲ್ಲ ಸಿಲೆಬಸ್ ಬರುತ್ತೆ ಅಂತೇಳಿ ನಾನು ಮುಂದೆ ಹೇಳ್ತೀನಂತ. ಸೊ ಕಡೆವರೆಗೂ ವಿಡಿಯೋನ ಕರೆಕ್ಟಾಗಿ ನೋಡ್ರಿ. ಸೊ ಇದಾದ ತಕ್ಷಣ ನೀವೇನು ರಿಟರ್ನ್ ಎಕ್ಸಾಮ್ ಪಾಸ್ ಆಗಿ ಫಿಸಿಕಲ್ ಪಾಸ್ ಆದ್ರಂದ್ರೆ ಇಲ್ಲಿ ನಿಮ್ದು ಸ್ಟೇಜ್ 3 ಬರ್ತೈತಿ, ಮೆಡಿಕಲ್. ನೋಡ್ರಿ, ಮೆಡಿಕಲ್ ಭಾಳ ದೂರ ಇಲ್ಲ, ನೀವು ಎಕ್ಸಾಮ್ ಪಾಸ್ ಆಗಿದ್ದು ಮರದಿನದಿಂದ ಚಾಲು ಆಗುತ್ತೆ. ಸೊ ಅಕ್ಟೋಬರ್ 12ರಿಂದ ಮೆಡಿಕಲ್ ನಿಮ್ದು ಸ್ಟಾರ್ಟ್ ಆಗೇ ಬಿಡುತ್ತೆ. ಸೊ ಈ ಮೆಡಿಕಲ್ ಆದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ, ನೀವು ನೆಕ್ಸ್ಟ್ ನಾರ್ಮಲ್ ನಿಮ್ದು ಮೆರಿಟ್ ಲಿಸ್ಟ್ ಬರ್ತೈತಿ. ಅದಾದ್ಮೇಲೆ ನಿಮ್ಗೆ ಏನು ಬರ್ತೈತಿ, ಕಾಲ್ ಲೆಟರ್ ಬರ್ತೈತಿ. ಆ ಕಾಲ್ ಲೆಟರ್ ಎಲ್ಲಿಗಿರ್ತೈತಪ್ಪ ಅಂದ್ರೆ ಚಿಲ್ಕಾಕ ರಿಪೋರ್ಟಿಂಗ್ ಇರುತ್ತೆ. ಓಕೆನಾ? ಸೊ ಹಿಂಗೇನಪ್ಪ ಅಂದ್ರೆ ನಿಮ್ದು ಸ್ಟೇಜ್. ಸೊ ನೋಡ್ರಿ, ಇಲ್ಲೇ PCB ಮಾರ್ಕ್ಸ್, ಅದಾದ್ಮೇಲೆ ರಿಟರ್ನ್ ಎಕ್ಸಾಮ್, ಫಿಸಿಕಲ್, ಮೆಡಿಕಲ್, ತದನಂತರದಲ್ಲಿ ಏನಪ್ಪಾ ಅಂದ್ರೆ ಮೆರಿಟ್ ಲಿಸ್ಟ್, ಅದಾದ್ಮೇಲೆ ನವೆಂಬರ್ ಒಳಗೆ ನಿಮ್ಗೆ ಚಿಲ್ಕಾಕ ರಿಪೋರ್ಟಿಂಗ್ ಕಾಲ್ ಲೆಟರ್ ಬರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಸರ್ ಈ ರಿಟರ್ನ್ ಎಕ್ಸಾಮ್ ಒಳಗೆ ಏನು ಸಿಲೆಬಸ್ ಇರ್ತೈತಿ? ಸಿಲೆಬಸ್ ನೋಡ್ರಿ ವೆರಿ ಸಿಂಪಲ್. SSR ಸಿಲೆಬಸ್ ಏನಿರ್ತೈತಿ ಅದೇ ಟೈಪ್ ಆಫ್ ಸಿಲೆಬಸ್, ಬಟ್ ಇಲ್ಲೇ ಮೇಜರ್ ಆಗಿ ಏನು ಬರ್ತೈತಿ, ಬಯೋಲಜಿ ಬರ್ತೈತಿ. ಸೊ ಮೇನ್ ಸಬ್ಜೆಕ್ಟ್ ಯಾವ್ದು ಇರುತ್ತೆ? ಬಯೋಲಜಿ, ಇಂಗ್ಲಿಷ್ ಮತ್ತು ಸೈನ್ಸ್. ಈ ಸೈನ್ಸ್ ಒಳಗೆ ಏನು ಮಾಡ್ತಾನಂದ್ರೆ ನಿಮ್ಗೆ ಫಿಸಿಕ್ಸ್ ಆಗಿರ್ಬೋದು ಮತ್ತು ಕೆಮಿಸ್ಟ್ರಿ ಆಗಿರ್ಬೋದು, ಈ ಕ್ವಶನ್ಗಳನ್ನು ಕೇಳುವಂಥ ಚಾನ್ಸ್ ಇರುತ್ತೆ. ಬಟ್ ಮೇಜರಾಗಿ ನೆನ್ಪಿಟ್ಕೋರಿ, ಬಯೋಲಜಿಯನ್ನು ಕೇಳ್ತಾನ ಮತ್ತು ಇಂಗ್ಲೀಷನ್ನು ಕೇಳ್ತಾನ. ಅದಾದ್ಮೇಲೆ ರೀಸನಿಂಗ್ ಮತ್ತು ಜನರಲ್ ಎಬಿಲಿಟಿ ಕ್ವಶನ್ಗಳು ಬರ್ತಾವೆ. ಸೊ ಈ ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ನೀಟಾಗಿ ಪ್ರಿಪ್ರೇಷನ್ ಒಂದು 3 ಮಂತ್ಸ್ ಒಳಗೆ ಮಾಡ್ಬೋದು. ಸೊ ನೋಡ್ರಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ, ಚಲೋ ತಂಗಿ ಅಭ್ಯಾಸ ಮಾಡಿರಿ. ಈ ಒಳ್ಳೆ ಸುವರ್ಣ ಅವಕಾಶ ಮಿಸ್ ಮಾಡಬೇಡ್ರಿ. ಇದೊಂದು ಒಳ್ಳೆ ಅವಕಾಶ, ಇದು ನಿಮ್ಗೆ ಪರ್ಮನೆಂಟ್ ಕಮಿಷನ್ ಐತಿ. ಸೊ ಹಾಗಾಗಿ ಈ ಚಾನ್ಸನ್ನು ಮಿಸ್ ಮಾಡಬೇಡ್ರಿ. ಎಲ್ಲ ವಿದ್ಯಾರ್ಥಿಗಳು ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಇನ್ ಕೇಸ್ ಅದು ಅವ್ರು ಹೇಳಿದ ಪ್ರಕಾರ 7 ತಾರೀಕಿಗೆ ಓಪನ್ ಆತಪ್ಪ ಅಂತಂದ್ರೆ ಎಸ್, ನಿಮ್ಮ ಪೂರ್ತಿ ಶ್ರಮ ಕೊಟ್ಟು ಎಕ್ಸಾಮನ್ನು ಪಾಸ್ ಆಗ್ರಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.